ನ್ಯಾಷನಲ್ ಹೆರಾಲ್ಡ್ ಚಾರ್ಜ್ ಶೀಟ್ ನಲ್ಲಿ ಡಿಕೆಶಿ ಹೆಸರು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಹೆಸರು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಇಡಿ ಉಲ್ಲೇಖ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಶಿವಕುಮಾರ್ ಹೆಸರು ಆಡ್ ಆಗಿದೆ, ಡಿಕೆ ಸುರೇಶ್ ಹೆಸರು ಕೂಡ ಇದೆ, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಉಲ್ಲೇಖ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಚಾರ್ಜ್ ಶೀಟ್ ನಲ್ಲಿ ಡಿಕೆ ಹೆಸರು ಉಲ್ಲೇಖ ಆಗಿದೆ. ಯಂಗ್ ಇಂಡಿಯನ್ಗೆ ದೇಣಿಗೆ ಕೊಡಿಸಿದ್ದಂತಹ ರೇವಂತ್ ರೆಡ್ಡಿ 4 ಕಾಂಗ್ರೆಸ್ ನಾಯಕರಿಂದ ತಲಾ 80 ಲಕ್ಷ ದೇಣಿಗೆ ಕೊಡಲಾಗಿತ್ತು. ರೇವಂತ್ ರೆಡ್ಡಿ ಮೂಲಕ ಯಂಗ್ ಇಂಡಿಯನ್ಗೆ 3.2 ಕೋಟಿ ಹಣ ದೇಣಿಗೆ ಹೋಗಿತ್ತು. ಈಗ ಹೆರಾಲ್ಡ್ ಕೇಸ್ನಲ್ಲಿ ಡಿಕೆ ಶಿವಕುಮಾರ್ ಹೆಸರು, ಡಿಕೆ ಸುರೇಶ್ ಹೆಸರು ಕೂಡ ಇದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರನ್ನು ಕೂಡ ಇಡಿ ಉಲ್ಲೇಖ ಮಾಡಿದೆ. ಯಂಗ್ ಇಂಡಿಯನ್ ಸಂಸ್ಥೆಗೆ ದೇಣಿಗೆ ನೀಡಿದ್ದ ಡಿಕೆ ಬ್ರದರ್ಸ್ ಯಂಗ್ ಇಂಡಿಯನ್ ಕಂಪನಿಗೆ 2.5 ಕೋಟಿ ದೇಣಿಗೆ ನೀಡಿರ್ತಾರೆ. 2.5 ಕೋಟಿ ದೇಣಿಗೆ ನೀಡಿದ್ದ ಹಿನ್ನೆಲೆ ಚಾರ್ಜ್ ಶೀಟ್ ನಲ್ಲಿ ಅವರ ಹೆಸರಿದೆ. ಈಗ ಯಂಗ್ ಇಂಡಿಯನ್ಗೆ ರೇವಂತ್ ರೆಡ್ಡಿ ಕೂಡ ದೇಣಿಗೆ ಕೊಡಿಸಿದ್ರು. 4 ಕಾಂಗ್ರೆಸ್ನ ನಾಯಕರಿಂದ ತಲಾ 80 ಲಕ್ಷ ದೇಣಿಗೆಯನ್ನ ರೇವಂತ್ ರೆಡ್ಡಿ ಮೂಲಕ ಯಂಗ್ ಇಂಡಿಯನ್ಗೆ ಕೊಡಿಸಲಾಗಿತ್ತು. 3.2 ಕೋಟಿ ತಲಾ 80 ಲಕ್ಷದಂತೆ ದೇಣಿಗೆಯನ್ನ ಕೊಡಲಾಗಿತ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ಸಿನ ಬೇರೆ ನಾಯಕರ ಹೆಸರುಗಳು ಕೂಡ ಒಳಗೊಂಡಿದೆ. ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಹೆಸರು, ರೇವಂತ್ ರೆಡ್ಡಿ ಹೆಸರು ಕೂಡ ಇದೆ. ಯಂಗ್ ಇಂಡಿಯನ್ಗೆ ದೇಣಿಗೆಯನ್ನ ರೇವಂತ್ ರೆಡ್ಡಿ ಕೊಡಿಸಿದ್ರು. ಯಂಗ್ ಇಂಡಿಯನ್ ಸಂಸ್ಥೆಗೆ ಡಿಕೆ ಬ್ರದರ್ಸ್ ಕೂಡ ದೇಣಿಗೆಯನ್ನ ಕೊಟ್ಟಿದ್ರು. ಡಿಕೆ ಬ್ರದರ್ಸ್ ಯಂಗ್ ಇಂಡಿಯನ್ ಸಂಸ್ಥೆಗೆ 2.5 ಕೋಟಿ ದೇಣಿಗೆಯನ್ನ ಕೊಟ್ಟಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅವರ ಹೆಸರು ಕೂಡ ಕೇಳಿಬಂದಿದೆ. ರೇವಂತ್ ರೆಡ್ಡಿ ಹೆಸರು ಕೂಡ 4 ಕಾಂಗ್ರೆಸ್ಸಿನ ನಾಯಕರಿಂದ ತಲಾ 80 ಲಕ್ಷ ದೇಣಿಗೆ ರೇವಂತ್ ರೆಡ್ಡಿ ಕೊಡಿಸಿದ್ದಾರೆ. 3.2 ಕೋಟಿ ದೇಣಿಗೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮಾಲೀಕತ್ವದ ಸಂಸ್ಥೆ, ನ್ಯಾಷನಲ್ ಹೆರಾಲ್ಡ್ ಮಾಲೀಕತ್ವದ ಸಂಸ್ಥೆ ಯಂಗ್ ಇಂಡಿಯಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.